ನನಗೆ ಹಿಂದೆ ಯಾರೋ ಇಲ್ಲಿ ಬಹಳ ದೊಡ್ಡ ತಪಸ್ಸುಗಳು ತಪಸ್ಸು ಮಾಡಿ ಆಗಿರ್ಬೋದು, ಹಂಗಾಗಿ ಇದು ಅಂತ ಹೆಸರು ಬಂದಿರಬೇಕು. ಅದರ ಜೊತೆಗೆ ಇವತ್ತು ನಮ್ಮ ಭರತ ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠತಮವಾದಂತಹ ಯತಿ ಪರಂಪರೆಯನ್ನು ಹೊಂದಿದಂತಹ ಮಹಾ ತಪಸ್ಸುಗಳು, ಜ್ಞಾನಿಗಳು, ತ್ಯಾಗಿಗಳು, ಅತ್ಯಂತ ಪಂಡಿತ ಪ್ರವರರಾದಂತಹ ಸನ್ಯಾಸಿಗಳು, ಶಾರದಾ ದಕ್ಷಿಣಾಮ್ನಾಯ ಪೀಠಾಧೀಶ್ವರರಾದಂತಹ ಜಗದ್ಗುರುಗಳು ಇಲ್ಲಿಗೆ ಒಂದು ಸರಿ ಒಂದು ಊರಿಗೆ ಕರೆಸೋದೇ ಕಷ್ಟ. ಇಲ್ಲಿಗೆ ಆಗಾಗ್ಗೆ ಬಂದು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮಗಳ ಪುಣ್ಯ ಮತ್ತು ನಿಮ್ಮಗಳ ಸೇವೆಯ ಫಲ. ಅಂತಹ ಅವರು ಬಂದು ಹೋದ ಮೇಲೆ ಅಂಥವ್ರು ಬಂದು ಕುಂಭಾಭಿಷೇಕ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಆ ಮಹತ್ವವನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಇನ್ನು ಮಿಗಿಲಾದಂತಹ ಇನ್ನೊಬ್ಬರು ಯತಿವರೇಣ್ಯರು ಬಹುಶಃ ಈಗ ಭೂಮಿ ಮೇಲೆ ಕಷ್ಟ ಇಲ್ಲ ಅಂತಲೇ ಹೇಳಬೇಕು. ಅಂತಹ ಪುಣ್ಯತಮವಾದಂತಹ ಈ ಒಂದು ಊರಿನಲ್ಲಿ ಆ ಜಗದ್ಗುರುಗಳು ಬಂದು ಕುಂಭಾಭಿಷೇಕ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಬಹಳ ಎಲ್ಲರ ಪುಣ್ಯ ವಿಶೇಷವೇ ಸರಿ. ಅಂತಹ ಜಗದ್ಗುರುಗಳು ಮಾಡಿದಂತಹ ಈ ಒಂದು ಬಹಳ ಅಪರೂಪವಾದಂತಹ ಕೃಷ್ಣನ ದೇವಸ್ಥಾನ, ನೀವು ಹೇಳಿದಾಗೆ ಕೃಷ್ಣನ ದೇವಸ್ಥಾನಗಳು ಬಹಳ ಕಡಿಮೆ, ಎಲ್ಲೂ ಇಲ್ಲ. ಅದರಲ್ಲೂ ಇಷ್ಟು ದೊಡ್ಡ ಮುದ್ದಾದ ಸುಂದರವಾದ ವಿಗ್ರಹ, ಪುರಾತನವಾದದ್ದು, ನೂರಾರು ವರ್ಷಗಳ ಹಳೆಯದಾದಂಥ ವಿಗ್ರಹ ಅಂತ ಹೇಳಿದ್ರೆ ಅದು ಜಗದ್ಗುರುಗಳಿಂದ ಪೂಜಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ಅದೆಂಥ ಮಹತ್ವವನ್ನು ನಾವು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಹತ್ವವುಳ್ಳಂಥದ್ದು. ಆದರೂ ಸಹ ನಾವು ಒಂದು ಮೂರ್ತಿಯನ್ನು, ದೇವಾಲಯವನ್ನು ಕಟ್ಟಿಸಿದಾಗ ಅಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅದಕ್ಕೆ ನಾನಾ ರೀತಿಯಾದಂತಹ ಆಗಮಗಳು, ವಿಧಿವಿಧಾನಗಳನ್ನು ಹೇಳಿದ್ದಾರೆ. ಅದರಂತೆ ಆ ಮಹಾಮಹಿಮರ ಆದೇಶದಂತೆ, ಜಗದ್ಗುರುಗಳ ಆದೇಶದಂತೆ ಅತ್ಯಂತ ನುರಿತಂತಹ ಜ್ಞಾನಿಗಳಾದಂತಹ ವೈದಿಕರನ್ನು ಕರೆಸಿ ಈ ಒಂದು ಪ್ರತಿಷ್ಠಾ ಕಾರ್ಯವನ್ನು ಮಾಡಿ, ಜಗದ್ಗುರುಗಳ ಅಮೃತ ಹಸ್ತದಿಂದ ಕುಂಭಾಭಿಷೇಕವನ್ನು ಮಾಡಿ ದೇವಾಲಯವನ್ನು ಶಿಲಾಮಯವಾದಂತಹ ದೇವಾಲಯವನ್ನು ಉದ್ಘಾಟನೆ ಮಾಡಿ ಇಂದು ಮಂಡಲ ಪೂಜೆಯನ್ನು ಕೂಡ ಮಾಡಿದ್ದೀರಿ. ಈ ಮಂಡಲ ಪೂಜೆ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ 48 ದಿವಸಗಳ ಕಾಲ ನಮಗೊಂದು ಸ್ವಲ್ಪ ಅವಕಾಶ ಇರುತ್ತೆ. ಈ ದೇವಸ್ಥಾನದ ಏನಾದ್ರು ಕೆಲಸಗಳು ಉಳಿದಿದ್ದರೆ, ಸಣ್ಣ ಪುಟ್ಟ ಇದ್ದರೆ ಅದನ್ನು ಮುಗಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಜೊತೆಗೆ ಇನ್ನೊಂದು ಮಂಡಲಗಳು ಅಂತ ಹೇಳೋದು ಹೇಗೆ ಬಂತು ಅಂತ ಕೇಳಿದ್ರೆ ನಮಗದು ವೇದದಿಂದಲೇ ಬಂದಿರುವಂಥದ್ದು. ಈ ಮಂಡಲ ಅಂತ ಹೇಳುವಂತಹದ್ದು ಅತ್ಯಂತ ಪ್ರಾಚೀನವಾದಂತಹದ್ದು, ನಮಗೆ ಸಿಕ್ಕಿರುವಂತಹದ್ದು ಋಗ್ವೇದ. ಆ ವೇದಗಳ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ಈಗ ಬಹಳ ಸಮಯ ಆಗುತ್ತೆ ಅಂತ ಕಾಣುತ್ತೆ. ಅಪೌರುಷೇಯವಾದಂತಹ ಆ ವೇದಗಳ ರಾಶಿ ಇತ್ತು. ಭರದ್ವಾಜ ಮಹರ್ಷಿ ಅಂತ ಹೇಳಿ ಮಹಾ ತಪಸ್ವಿ, ಮಹಾ ತೇಜಸ್ವಿ, ಮಹಾಬುದ್ಧಿವಂತ. ನಮ್ಮಾಗೆ 100 ಸರಿ 10 ಸರಿ ಹೇಳಬೇಕಾಗಿರಲ್ಲ, ಒಂದು ಸರಿ ಕೇಳಿದ್ರೆ ನೋಡಿದರೆ ಸಾಕು ಬರ್ತಾಯಿತ್ತು. ಅಂತಹ ಮಹಾ ತಪಸ್ಸುಗಳು ಅವತ್ತಿನ ಕಾಲದಲ್ಲಿ ಶಾಸ್ತ್ರಾಧ್ಯಯನವನ್ನು ಮಾಡಿ, ವೇದಾಧ್ಯಯನವನ್ನು ಮಾಡದೇ ಇದ್ದರೆ ಜನ್ಮ ಸಾರ್ಥಕ ಆಗುವುದಿಲ್ಲ. ಬ್ರಾಹ್ಮಣೇನ ನಿಷ್ಕಾರಣೇನ ಷಡಂಗೋ ವೇದೋ ಅಧ್ಯೇತವ್ಯ ಅಂತ ಹೇಳಿ ಏನು ಶ್ರುತಿ ವಾಕ್ಯ ಇದೆ, ಅದನ್ನು ಮಾಡದೇ ಇದ್ದರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಇಂದ್ರನ ಹತ್ರ ಹೋಗಿ 100 ವರ್ಷ ಆಯಸ್ಸನ್ನು ತೆಗೆದುಕೊಳ್ತಾನೆ. ವೇದಾಧ್ಯಯನ ಶುರು ಮಾಡ್ತಾನೆ, ಮುಗಿಲಿಲ್ಲ. ಅವನಿಗೆ ಸಂಪೂರ್ಣ ವೇದಾಧ್ಯಯನ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಕಾಣ್ತು. ಮತ್ತೆ 200 ವರ್ಷ ಆಯಿತು, ಆದರೂ ಮುಗಿಲಿಲ್ಲ. 300 ವರ್ಷ ತಗೊಂಡ ಮತ್ತೊಂದು ಸರಿ ಹೋಗಿ ಆದರೂ ವೇದಾಧ್ಯಯನ ಮುಗಿಲ್ಲ. 4ನೇ ಸರಿ ನನಗೆ ಇನ್ನೂ ಬೇಕು ಅಂತ ಹೇಳಿ ನಾನು ವೇದಾಧ್ಯಯನ ಮಾಡಿ ಮುಗಿಸೇ ಬಿಡ್ತೀನಿ ಅಂತ ಪಣ ತೊಟ್ಟು ಹೋದಾಗ, 4ನೇ ಸರಿ ಹೋದಾಗ ಇಂದ್ರ ದೊಡ್ಡದಾದ 3 ಪರ್ವತವನ್ನು ತೋರಿಸಿ ಅದರಲ್ಲಿ 3 ಮುಷ್ಟಿ ಮಣ್ಣನ್ನು ತೆಗೆದು, ನೀನು 300 ವರ್ಷದಲ್ಲಿ ಇಷ್ಟೇ ಅಪ್ಪ ವೇದಾಧ್ಯಯನ ಮಾಡಿರುವುದು, ಅನಂತಾವೈ ವೇದಾಹ ತ್ರೀನ್ ಗಿರಿರೂಪಾನ್ ದರ್ಶಯಾಂಚಕಾರ ತಾನೇಕ ಮುಷ್ಟಿನಾದದೆ. ಆ 300 ವರ್ಷದಲ್ಲಿ 3 ಮುಷ್ಟಿಯಷ್ಟು ಮಾತ್ರ ವೇದಾಧ್ಯಯನ ಮಾಡಿದ್ದೆ. ಅನಂತಾವೈ ವೇದಾಹ, ಅನಂತವಾಗಿದೆ. ಅಂತಹ ಅನಂತವಾದಂಥ ವೇದಗಳ ರಾಶಿಗಳನ್ನು ನಮ್ಮಂಥ ಮುಂದೆ ಅಲ್ಪಮತಿಗಳು ಬರ್ತಾರೆ ಅಂತ ಹೇಳಿಕೊಂಡು ಒಂದು ಅಧ್ಯಯನ ನಮ್ಮಲ್ಲಿ ಉಪನಯನದಲ್ಲಿ ಹೇಳ್ತಾರೆ. 12 ವರ್ಷಾಣಿ ವೇದಗ್ರಹಣ ಅಂತಂಬ ಬ್ರಹ್ಮಚರ್ಯಂ ಕುರು. ಅವನು ಒಳ್ಳೆ ಬುದ್ಧಿವಂತ ಒಟ್ಟು ಆದರೆ 12 ವರ್ಷ ಬೇಕು ಒಂದು ವೇದಾಧ್ಯಯನ ಪೂರ್ಣ ಮಾಡಲಿಕ್ಕೆ. ಇನ್ನು ಒಂದು ಸ್ವಲ್ಪ ಅಲ್ಪಮತಿ, ಸ್ವಲ್ಪ ಮಂದಮತಿ ಅಂತ ಹೇಳಿದ್ರೆ 18, 19, 20 ವರ್ಷ ಬೇಕಾಗುತ್ತೆ. ಅಂತಹ ನಮ್ಮಂಥ ಅಲ್ಪಮತಿಗಳು ಒಂದು ಶಾಖೆಯನ್ನಾರು ಅಧ್ಯಯನ ಮಾಡಲಿ ಅಂತೇಳಿ ವ್ಯಾಸ ಮಹರ್ಷಿಗಳು ಅದನ್ನು ವಿಂಗಡಿಸ್ತಾರೆ. ಅಂದಿನಿಂದ ಅವರು ವೇದವ್ಯಾಸ ಮಹರ್ಷಿಗಳಾಗ್ತಾರೆ. ಅಲ್ಲಿಯವರೆಗೆ ಅವರು ವ್ಯಾಸ ಮಹರ್ಷಿಗಳಾಗಿದ್ದರು. ದಿವ್ಯಾಸ ವೇದಾನು ಇತಿ ವೇದವ್ಯಾಸ ಅಂತ. ನಾವೆಲ್ಲ ಒಂದೊಂದು ಗೋತ್ರದವರು, ಒಂದೊಂದು ಶಾಖೆಯವರು. ಆ ಒಂದೊಂದು ಶಾಖೆಯನ್ನಾರು ಅಧ್ಯಯನ ಮಾಡಲಿ. ಒಂದು ಶಾಖಾಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 15-18 ವರ್ಷ ಬೇಕಾಗುತ್ತೆ. 6 ಶಾಖಾ, ಹೀಗೆ
21 ಶಾಖೆಗಳು ಋಗ್ವೇದದಲ್ಲಿ ಇತ್ತು. ಇವತ್ತು ಕೇವಲ ಒಂದು ಶಾಖೆ, ಶಾಖರ ಶಾಖೆ ಅಂತ ಹೇಳೋದು ಒಂದು ಮಾತ್ರ ಉಳಿದಿದೆ. ಬಾಕಿ ಉಳಿದು ಲುಪ್ತಪ್ರಾಯವಾಗಿದೆ ಅಂತ ಹೇಳಕ್ಕೆ ನಮಗೆ ಅಧಿಕಾರ ಇಲ್ಲ. ಹಾಗೆ 101 ಶಾಖೆ ಯಜುರ್ವೇದಕ್ಕೆ. ಇವತ್ತು ಕೇವಲ ತೈತ್ರಿಯ, ಮೈತ್ರಾಯಿಣಿ, ಕಾಣ್ವ, ಮಾಧ್ಯಂದಿನ ಅಂತ 4 ಶಾಖೆಗಳಿದ್ದಾವೆ. ಹಾಗೆ ವೇದಾನಾಂ ಸಾಮವೇದೋಸ್ಮಿ ಅಂತ ಭಗವದ್ಗೀತೆ ನೀವೆಲ್ಲ ಕೇಳಿರ್ತೀರ. ಅಂಥ ಸಾಮವೇದ ಸಹಸ್ರವರ್ತ್ಮ ಸಾಮವೇದ 1008 ಶಾಖೆಗಳಿದ್ದು. ಇವತ್ತು ಕೇವಲ ಜೈಮಿನಿ, ರಾಣಾಯಿನಿ, ಕೌತುಮಿ ಅಂತ 3 ಶಾಖೆಗಳು ಉಳಿದುಕೊಂಡಿದೆ. 9 ಶಾಖೆ ಅಥರ್ವವೇದಕ್ಕೆ, ಕೇವಲ ಒಂದು ಶೌನಕ ಶಾಖೆ ಒಂದು ಮಾತ್ರ ಉಳ್ಕೊಂಡಿದೆ. ಬಾಕಿ ಇದ್ದು ಅಧ್ಯಯನ ಮಾಡದೆ ಪರಂಪರೆ ಬಿಟ್ಟು ಹೋಗಿ ಎಲ್ಲ ಬಿಟ್ಟು ಹೋಗ್ತಾ ಇದೆ. ಪೂರಾ ಇನ್ನೂ ಸ್ವಲ್ಪ ವರ್ಷದಲ್ಲಿ ಬಹುಶಃ ಇದು ಕೂಡ ಲುಪ್ತವಾದ್ರೇನು ಆಶ್ಚರ್ಯ ಇದೆ. ಅಂತಹ ವೇದಗಳು ಹೇಗೆ ವಿಂಗಡಿಸಿದ್ದಾರೆ ಅಂತ ಹೇಳಿದ್ರೆ, ನಾವೆಲ್ಲ ಅಕ್ಷರಗಳನ್ನು ಹೇಗೆ ಕಲಿತೀವಿ? ಎಲ್ಲರೂ ಮೊದಲನೇ ಅಕ್ಷರ ಯಾವುದು ಕಲಿತೀವಿ? ಆ. ಮೊದಲನೇ ವೇದ ಯಾವುದು? ಋಗ್ವೇದ. ಋಗ್ವೇದದ ಮೊದಲನೇ ಮಂತ್ರ ಯಾವುದು? ಅಗ್ನಿ. ಅಕಾರದಿಂದ ಶುರುವಾಗಿತ್ತು. 12,500 ಮಂತ್ರದ ಕೊನೆಯ ಮಂತ್ರದ ಕೊನೆಯ ಅಕ್ಷರ ಸುಸಹ ಸತಿ, ಇಕಾರದಿಂದ ಮುಗಿಯಿತು. ಎರಡನೇ ಅಕ್ಷರ ಯಾವುದು? ಈ. ಎರಡನೇ ವೇದ ಯಾವುದು? ಯಜುರ್ವೇದ. ವಿಷಯತ್ವ ಅರ್ಜಯತ್ವ ವಾಯವಸ್ಥೋಪಾಯವಸ್ಥ, ಇಕಾರದಿಂದ ಶುರುವಾಗುತ್ತೆ. ಕೊನೆಯ ಮಂತ್ರದ ಕೊನೆಯ ಅಕ್ಷರ ಸಮುದ್ರೋ ಬಂಧು, ಉಕಾರದಿಂದ ಮುಗಿಯುತ್ತೆ. ಮೂರನೇದು ಸಾಮವೇದ, ಗಾನ ಪ್ರಧಾನವಾಗಿರುತ್ತೆ. ಅಂದರೆ ಋಗ್ವೇದದವನು ಹೋತ ಅಂತ ಆಹ್ವಾನವನ್ನು ಕರ್ಕೊಂಬರೋದು, ಹೋತ ಅಂತ ಹೇಳಿದ್ರು. ಯಾರನ್ನ ಇಂದ್ರ ಇಂದ್ರ ಬರಬೇಕು, ಋಗ್ವೇದನ ಕರೆದ ಮಾತ್ರ ಬರ್ತಾನೆ. ಬಂದಂಥ ಇಂದ್ರನಿಗೆ ಅಧ್ವರ್ಯು ಯಜುರ್ವೇದನು ಆಹುತಿಯನ್ನು ಕೊಡಬೇಕು. ಸೋಮ, ಪುರಾಳ, ಅಶ ಇತ್ಯಾದಿಗಳಿಂದ ಅವ್ರಿಗೆ ಆಹುತಿ ಕೊಡುವಾಗ ಅವರನ್ನು ಸಂತೋಷಗೊಳಿಸಲಿಕ್ಕೆ ಇವನು ಸಾಮವೇದಿ ಗಾನವನ್ನು ಮಾಡಬೇಕು. ಇಂದ್ರಾಯ ಸಾಮಗಾಯತ, ಇಂಥ ಸಾಮವನ್ನು ಹೇಳಿ ಅಂತ. ಅಕಾರಕ್ಕೆ ಅಗ್ನ ಆಯಾಹಿ ವೀತಯಿ ಅಂತ ಎಲ್ಲ ರುಚಿ ಮಂತ್ರಗಳ ಇದ್ದರೂ ಸಹ ಅದಕ್ಕೆ ಗಾನವನ್ನು ಮಾಡುವಾಗ ಅಕಾರಕ್ಕೆ ಉಕಾರವನ್ನು ಸೇರಿಸಿ ಓ ಜ್ಞಾಯಿ ಆಯಾಹಿ, ಗಾನ ಪ್ರಧಾನವಾದಂಥದ್ದು. ಅಷ್ಟನ್ನೂ ತಿಳಿದವನು ಯಜುರ್ವೇದಿ ಅಥರ್ವವೇದಿ ಬ್ರಹ್ಮತ್ವ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾನೆ. ತ್ರಿಶಪ್ತ ಏಕಾರದಿಂದ ಶುರು ಆಗುತ್ತೆ. ಹೀಗೆ ಆ ವೇದದ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ಇವತ್ತು ಏನು ನಮಗೆ ವೇದ ಅಂತ ಸಿಕ್ಕಿದೆ, ನಮಗೆ ಆ ವೇದಕ್ಕೆ ಅಧೀನರಾಗಿರ್ತಾರೆ ದೇವತೆಗಳು. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೂ ದೈವತು. ಈ ಜಗತ್ತು ಪ್ರಪಂಚ ಒಂದು ಶಕ್ತಿಗೆ ಅಧೀನವಾಗಿದೆ. ಆ ಶಕ್ತಿಯನ್ನು ನಾವು ದೇವರು ಅಂತ ಕರಿತೀವಿ. ಆ ಶಕ್ತಿ ನಮಗೆ 33 ಕೋಟಿ ಸ್ವರೂಪದಲ್ಲಿ ಕಾಣ್ತಾ ಇದೆ, ನಮಗೆ ತೋರಿಸ್ಕೊಡ್ತಾರೆ. ನಾನಾ ರೀತಿಯಲ್ಲಿದೆ. ಯಾವುದಾದ್ರೂ ಒಂದು ಸರ್ವದೇವ ನಮಸ್ಕಾರ ಹಾಕೇಶವಂ ಪ್ರತಿಗಚ್ಚತಿ ಅಂತ ಹೇಳಿದಂಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಭಗವಂತನನ್ನು ಆರಾಧನೆ ಮಾಡಲಿ. ಪೂಜೆ, ಅರ್ಚನೆ, ಸ್ತೋತ್ರ, ಧ್ಯಾನ, ಪ್ರಾರ್ಥನೆ, ಹರಿಕೆ, ಜಪ, ವ್ರತ, ಉಪವಾಸ, ಅನುಷ್ಠಾನ ಇತ್ಯಾದಿ ಏನಾದರೂ ಮಾಡಲಿ. ಅಂಥ ದೇವತೆಗಳು ಯಾವುದಕ್ಕೆ ಅಧೀನರಾಗಿದ್ದಾರೆ? ಮಂತ್ರಾಧೀನಂತು ದೈವತಂ. ಆ ಮಂತ್ರೋಕ್ತವಾದ, ಈಗ ಉದಾಹರಣೆಗೆ ಭೂಮಿಯನ್ನು ಶುದ್ಧಿ ಮಾಡಬೇಕು ಅಥವಾ ಎಲ್ಲವೂ ಕೆಲಸ ಮಾಡುವಾಗ ನಾವು ತುಂಬ ಪಾಪಕರ್ಮಗಳನ್ನು ಮಾಡ್ತೇವೆ. ಈಗ ಭೂಮಿಯನ್ನು ಅಗೆಯುವುದು, ಮರವನ್ನು ಕಡಿಯುವುದು, ಕಲ್ಲನ್ನು ತುಂಡು ಮಾಡುವುದು, ಅದೆಲ್ಲ ದೊಡ್ಡ ದೋಷ. ಜೊತೆಗೆ ಆ ಭೂಮಿ ಒಳಗಡೆ ಏನಿದೆ ಅದನ್ನು ನಮಗೆ ಶುದ್ಧಿ ಮಾಡಲಿಕ್ಕೆ ನಮಗೆ ಶಕ್ತಿ ಇಲ್ಲ, ನಮ್ಮ ಸಾಮರ್ಥ್ಯ ಇಲ್ಲ. ಅದನ್ನು ಶುದ್ಧಿ ಮಾಡಲಿಕ್ಕೆ ಕೇವಲ ಮಂತ್ರಪೂತ ಜಲದಿಂದ ಮಾತ್ರ ಸಾಧ್ಯ. ಅಲ್ಲಿ ಒಳಗಡೆ ಉಗುರಿದೆಯೋ, ಎಲುಬಿದೆಯೋ, ಮಣ್ಣಿದೆಯೋ, ಮಷಿ ಇದೆಯೋ, ಏನಿದೆ ಯಾರ ಹತ್ರ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಮನೆ ಕಟ್ಟಲಿಕ್ಕೆ ಆಗಲಿ, ದೇವಸ್ಥಾನ ಕಟ್ಟಲಿಕ್ಕೆ ಆಗಲಿ, ಅದು ಮಂತ್ರಪೂತದಿಂದ ಮಾತ್ರ ಅದು ಶುದ್ಧವಾಗುತ್ತೆ. ಅಲ್ಲಿ ದೇವತೆ ಸಾನ್ನಿಧ್ಯ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಅಂತ ತೋರಿಸ್ಕೊಡ್ತಾರೆ. ಅಂತಹ ಮಂತ್ರಗಳಿಂದ ಮಂತ್ರಾಧೀನಂತ ದೈವತ, ಆ ದೇವತೆಗಳು ಮಂತ್ರಕ್ಕೆ ಅಧೀನರಾಗಿದ್ದಾರೆ. ಆ ಮಂತ್ರಗಳನ್ನು ಸ್ಪಷ್ಟವಾಗಿ ಶುದ್ಧವಾಗಿ ಕಾಯ ವಾಚ ಮನಸ, ಒಂದು ಅಕ್ಷರ ವ್ಯತ್ಯಾಸ ಆದರೆ, ಒಂದು ಹ್ರಸ್ವ ದೀರ್ಘ ವ್ಯತ್ಯಾಸ ಆದರೆ ಅಪಾರ್ಥತೆ ಪಡುತ್ತೆ. ಅದಕ್ಕೆ ಗುರುಮುಖದಿಂದ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಗುರು ಹೇಳ್ಕೊಡ್ಬೇಕು, ಶಿಷ್ಯ ಸರಿ ಹೇಳ್ತಿದ್ದು ಹೊರದು ತಿದ್ದು ಸರಿ ಮಾಡಬೇಕು. ಹಾಗೆ ಅದೇ ಆನುಪೂರ್ವಿಯಲ್ಲಿ ಬಂದಿದೆ. ಇವತ್ತಿನವರೆಗೂ ಕೂಡ ಆ ಪಾಠ ಭೇದ ಹಾಗೂ ಹೇಳ್ಬೋದು, ಹೀಗೂ ಹೇಳ್ಬೋದು, ಇಲ್ಲವೇ ಇಲ್ಲ. ಶುಕ್ಲಾಂ ಭರದರಂ ವಿಷ್ಣುಂ ಶುಕ್ಲಾಂ ಭರದರಂ ದೇವಂ, ಹೆಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಋಗ್ವೇದ ಯಾವತ್ತೂ ವ್ಯತ್ಯಾಸ ಇಲ್ಲವೇ ಇಲ್ಲ. ಅದು ಹೇಳದೆ ಅಧ್ಯಯನ ಮಾಡದೆ ಅದನ್ನು ಏನು ಬೇಕಾದ್ರೂ ಹೇಗೆ ಬೇಕಾದ್ರೂ ಹೇಳ್ಬೋದು ಅಂತ ಮಾಡ್ಕೊಂಡು ಹೋದರೆ ಅದೇನು ಮಾಡೋಕ್ಕೆ ಬರೋದು. ಅದು ಹಂಗೆ ಹೇಳಲಿಕ್ಕೆ ಅಧಿಕಾರವೂ ಇಲ್ಲ. ಗುರುಮುಖ ಎಂಥ